ನಮಸ್ಕಾರ. ಈ ಕೇಸ್ ವಿಷಯ ಬಂದಾಗ ನಾನು ದೂರು ಕೊಡುವ ಸಮಯದಲ್ಲಿ ನಮಗೆ ಯಾವ ತೊಂದರೆ ಆಗಬಾರ್ದು ಅಂತ ನನ್ನ ಉದ್ಯೋಗ ಮತ್ತು ನನ್ನ ವಿಳಾಸ ಮರೆಮಾಚಿದ್ದೆ. ಹಾಗೆ ಈ ಕೇಸ್ ವಿಷಯವಾಗಿ ಯಾರು ಫೋನ್ ಮಾಡಿ ವಿಚಾರಣೆಗೆ ಕರೆದ್ರು, ನಾನು ಚಿತ್ರದುರ್ಗದಲ್ಲಿದ್ದೇನೆ, ನಾಳೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ದೆ. ಹೀಗೆ 6 ತಿಂಗಳು ಯಾವ ಸಮಸ್ಯೆ ಇರಲಿಲ್ಲ. ಈ ಮಧ್ಯೆ ನನ್ನ ಕೇಸು ಬಸವನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ನನ್ನ ಕೇಸನ್ನು ವರ್ಗಾಯಿಸಲಾಯಿತು. ಹಾಗೆ ಒಬ್ಬರ ನಂತರ ಮತ್ತೊಬ್ಬರು ನನ್ನನ್ನು ವಿಚಾರಣೆ ಕರೆಯುತ್ತಿದ್ದರು. ಅಲ್ಲಿವರೆಗೂ ನನ್ನ ಉದ್ಯೋಗ ಮತ್ತು ನನ್ನ ವಿಳಾಸ ಮರೆಮಾಚಿದ್ದೆ. ಆದರೆ ಈ ಕೇಸು 3ನೇ ಅಧಿಕಾರಿಗೆ ವರ್ಗಾಯಿಸಿದಾಗ ಆ ಪೊಲೀಸ್ ಅಧಿಕಾರಿ ಈ ಕೇಸಿಗೂ ಮೊದಲು ಅವರು ನಮ್ಮ ಲಿಡ್ಕರ್ ಶೋರೂಮ್ನ ಕಸ್ಟಮರ್ ಆಗಿದ್ದರು. ಆ ಸಮಯದಲ್ಲಿ ಪದೇ ಪದೇ ಶೋರೂಮ್ಗೆ ಬರುವುದಕ್ಕೆ ಆಗದೆ ಅವರು ನನ್ನ ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದರು. ಅವರು ನನ್ನನ್ನು ವಿಚಾರಣೆಗೆ ಫೋನ್ ಮುಖಾಂತರ ಕರೆದಾಗ ಅವರು ಹೇಳಿದರು, ಗೋಪಾಲ್ ಅಂದರೆ ಲಿಡ್ಕರ್ ಆಫೀಸಲ್ಲಿ ಕೆಲಸ ಮಾಡ್ತಿರಲ್ಲ, ಅವರೇ ತಾನೇ? ಸರಿ, ನೀನು ಜಿಲ್ಲಾ ಆರೋಗ್ಯ ಇಲಾಖೆಗೆ ಒಂದು ದೂರು ಕೊಟ್ಟಿದ್ದೀಯಲ್ಲ, ಅದರ ವಿಚಾರಣೆ ಮಾಡಬೇಕು. ನಾಳೆ ಅಂದರೆ ಜುಲೈ 2, 2024 ಬನ್ನಿ ಅಂದರು. ಸರಿ ಅಂತ ಹೋದರೆ ಅವರು ಹೇಳಿದ್ರು, ಈ ದೂರು ಏಕೆ ಕೊಟ್ಟಿದ್ದೀಯಾ, ನಿನಗೇನು ಬೇಕು ಎಂದರು. ನನಗೆ ನ್ಯಾಯ ಕೊಡಿಸಿ ಸಾಕು ಎಂದೆ. ಯಾವ ಥರದ ನ್ಯಾಯ ಬೇಕು ನಿನಗೆ ಅಂದರು. ವೈದ್ಯರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಎಂದು ಕೇಳಿಕೊಂಡೆ. ಆದರೆ ಅವರು ಈ ದೂರಿನಲ್ಲಿ ಏನು ಮಾಡೋದಕ್ಕೆ ಆಗೋಲ್ಲ, ಏಕೆಂದರೆ ನಿಮ್ಮ ಹೆಂಡತಿ ಸಹಿ ಮಾಡಿದ್ದಾರೆ, ಅಂದರೆ ನಿಮ್ಮ ಹೆಂಡತಿ ಸಂಶೋಧನೆ ಒಪ್ಪಿಕೊಂಡಿದ್ದಾರೆ ಅಂತ ತೋರಿಸುತ್ತದೆ ಅಂತ ಹೇಳಿದರು. ನಾನು ಹೇಳಿದೆ, ಅವರು ನನ್ನ ಹೆಂಡತಿಗೆ ಮೋಸ ಮಾಡಿ ಸಹಿ ಹಾಕಿಸಿಕೊಂಡಿದ್ದಾರೆ ಮತ್ತು ಸಹಿ ಹಾಕಿದ ಪರಿಸ್ಥಿತಿಯನ್ನು ವಿವರಿಸಿದೆ. ಮತ್ತು ಯಾವ ತಾಯಿ ತಾನೇ ತನ್ನ ಗರ್ಭದಲ್ಲಿರುವ ಮಗುವನ್ನು ಸಂಶೋಧನೆಗೆ ಒಪ್ಪಿಗೆ ಕೊಡುತ್ತಾರೆ? ಹೋಗಲಿ, ನೀವು ಒಂದು ಹೆಣ್ಣು ನಿಮ್ಮ ಮಗುವನ್ನು ಸಂಶೋಧನೆಗೆ ಬಳಸಿಕೊಳ್ಳಲು ಒಪ್ಪಿಗೆ ಕೊಡುತ್ತೀರಾ? ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಶೋಧನೆ ಮಾಡುವುದೇ ತಪ್ಪು, ಅಂಥದ್ರಲ್ಲಿ ಮೋಸ ಮಾಡಿ ಸಂಶೋಧನೆಗೆ ಬಡ ಗರ್ಭಿಣಿ ಮಹಿಳೆಯರನ್ನು ಬಳಸಿಕೊಳ್ತಿದ್ದಾರೆ ಎಂದೆ. ನಂತರ ಆ ಪೊಲೀಸ್ ಅಧಿಕಾರಿ, ಈಗ ನಾವು ಏನು ಮಾಡೋದಕ್ಕೆ ಆಗಲ್ಲ, ಬೇಕಾದ್ರೆ ಪರಿಹಾರ ಕೊಡಿಸುತ್ತೇನೆ ಅಂತ ಹೇಳಿದ್ರು. ಮತ್ತೆ ಏನು ಮಾಡಬೇಕು ಹೇಳು, ಇಲ್ಲಿಗೆ ಈ ಕೇಸ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಎದುರಿಸಿದ್ರು. ಆದರೂ ನಾನು ಹೇಳಿದೆ, ಈ ಕೇಸ್ ವಿಷಯಕ್ಕೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತೀನಿ, ನೀವೇನು ಮಾಡ್ಕೋಬೇಕು ಮಾಡ್ಕೊಳ್ಳಿ ಎಂದು ಹೇಳಿ ಹೋದೆ. ತದನಂತರ ಅಂದರೆ ನೆಕ್ಸ್ಟ್ ಡೇ ಅಂದರೆ ಜುಲೈ 3, 2024 ನನ್ನನ್ನು ಈ ಕೇಸಿಂದ ದೂರವಿರಲು ದಾವಣಗೆರೆಯಿಂದ ವರ್ಗಾಯಿಸಲು ಪಿತೂರಿ ನಡೆಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ವಿಡಿಯೋ ಚೆಕ್ ಮಾಡಿ ಕೇವಲ 3 ದಿನಗಳಲ್ಲಿ ನನ್ನನ್ನು ಬೆಂಗಳೂರಿಗೆ ವರ್ಗಾಯಿಸಲಾಯಿತು. ಇನ್ನೊಂದು ವಿಷಯ, ನನ್ನನ್ನು ವರ್ಗಾಯಿಸುವುದಕ್ಕೂ ಭಾಳ ದಿನಗಳ ಮುಂಚೆ ಲಿಡ್ಕರ್ ಕಚೇರಿಯಲ್ಲಿರುವ ಭಾಳಷ್ಟು ಉದ್ಯೋಗಿಗಳಿಗೆ ನನ್ನ ಕುಟುಂಬದ ಮತ್ತು ನನ್ನ ಮಗಳ ಪರಿಸ್ಥಿತಿ ಗೊತ್ತಿತ್ತು. ನಾವು ಆಗಾಗ ಆಸ್ಪತ್ರೆಗೆ ಮತ್ತು ದೂರಿಗೆ ಸಂಬಂಧಿಸಿದ ವಿಷಯವಾಗಿ ವಿಚಾರಣೆಗೆ ಹೋಗಬೇಕಾಗಿತ್ತು. ಎಲ್ಲ ವಿಷಯ ಗೊತ್ತಿದ್ದರು. ಮತ್ತು ವರ್ಗಾವಣೆ ವಿಷಯ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ನನ್ನ ಹೆಸರು ವರ್ಗಾವಣೆಗೆ ಆಯ್ಕೆ ಮಾಡಲು ಸಾಧ್ಯವಿರಲಿಲ್ಲ. ಮತ್ತು ಹೆಡ್ ಆಫೀಸ್ನಲ್ಲಿ ಕೆಲಸ ಮಾಡಲು ಭಾಳಷ್ಟು ಜನ ಉದ್ಯೋಗಿಗಳು ಇಚ್ಛಿಸುತ್ತಾರೆ. ಅವರನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಗೊತ್ತಿದ್ದರೂ ಸಹ ನನ್ನನ್ನು ಮಾತ್ರ ವರ್ಗಾಯಿಸಿದ್ದಾರೆ. ಆದರೂ ನಾನು ನೇರವಾಗಿ ಎಮ್ ಡಿಯನ್ನು ಭೇಟಿ ಮಾಡಿ ನನ್ನ ಪರಿಸ್ಥಿತಿ ಹೇಳಿ ಎಲ್ಲ ದಾಖಲೆಗಳನ್ನು ತೋರಿಸಿದ್ದೇನೆ. ಆದರೆ ಅವರು ಈ ಕೇಸ್ ಎಲ್ಲ ಬಿಟ್ಟು ಕೆಲಸಕ್ಕೆ ಬಾ, ಇಲ್ಲಾಂದರೆ ಬರಬೇಡ ಅಂದರು. ನಾನು 15 ದಿನಗಳ ಸಮಯ ಕೇಳಿ ನನಗೆ ಗೊತ್ತಿರೋ ಪ್ರತಿಯೊಬ್ಬ ಮುಖಂಡರನ್ನು ಭೇಟಿ ಮಾಡಿ ವರ್ಗಾವಣೆ ರದ್ದು ಮಾಡುವಂತೆ ಕೇಳಿಕೊಂಡೆ. ಎಲ್ಲರದು ಒಂದೇ ಮಾತು, ನೀನೊಬ್ಬ ಹೊರ ಗುತ್ತಿಗೆದಾರ, ನಿನ್ನನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ. ಅಕಸ್ಮಾತ್ ನೀನು ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದರೆ ಮಾತ್ರ ನಿನ್ನನ್ನು ವರ್ಗಾವಣೆ ಮಾಡ್ತಾರಷ್ಟೇ. ಹೋಗಲಿ, ವರ್ಗಾವಣೆ ಮಾಡೋದಕ್ಕೆ ಮುಂಚೆ ನಿನ್ನ ಅಭಿಪ್ರಾಯನಾದರೂ ಕೇಳ್ತಾರೆ, ಇದ್ಯಾವುದು ಆಗಿಲ್ಲ ತಾನೇ ಅಂದರು. ಹಾಗಾದರೆ ನಾನು ನಿನ್ನ ವರ್ಗಾವಣೆ ಕ್ಯಾನ್ಸಲ್ ಮಾಡ್ತೀನಿ, ನಾನು ಚಿಟಿಕೆ ಹೊಡೆದ್ರೆ ಸಾಕು, ನಿನ್ನ ವರ್ಗಾವಣೆ ರದ್ದಾಗುತ್ತೆ ಅಂತ ಹೇಳಿದರು. ಇಲ್ಲಿ ಚಿಟಿಕೆಯೆಲ್ಲ ಚಪ್ಪಾಳೆ ಹೊಡೆದ್ರು ನನ್ನ ವರ್ಗಾವಣೆ ರದ್ದಾಗಿಲ್ಲ. ಮತ್ತು ಅವರನ್ನೇ ಕೇಳಿದಾಗ, ಗೋಪಾಲ್, ನಿನ್ನ ವರ್ಗಾವಣೆ ಉದ್ದೇಶಪೂರ್ವಕ ಆಗಿದೆ, ನಿಂದೇನೇ ಕೇಸ್ ಇದೆ ಅದು ಕ್ಲೋಸ್ ಆದರೆ ಮಾತ್ರ ನಾವು ಏನಾದರೂ ಮಾಡಬಹುದು ಅಂದರು. ಆಗಲೇ ಗೊತ್ತಾಗಿದೆ, ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸೇರಿದ JJM ಕಾಲೇಜು ಮತ್ತು ಅಲ್ಲಿನ ಪ್ರಿನ್ಸಿಪಾಲ್ ಲತಾ ಇದ್ದಾರೆ ಅಂತ. ಅದರಿಂದ ಈ ಕೇಸ್ ಮುಚ್ಚಾಕಲು ಪ್ರಯತ್ನಿಸಿದ್ದಾರೆ ಅಂತ. ನಂತರ 8 ಬಾರಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ನ್ಯಾಯಾಲಯದ ಮೊರೆ ಹೋದೆ. ಆದರೆ ರಾಜಕೀಯ ಪ್ರಭಾವದಿಂದ ಅಲ್ಲೂ ಸಹ ನನ್ನನ್ನು ಕೋರ್ಟ್ ಮೆಟ್ಟಿಲೇರಲು ಸಹ ಬಿಡಲಿಲ್ಲ. ಮತ್ತು ನಾನು ನ್ಯಾಯ ಕೇಳಲು ಕೋರ್ಟ್ ಒಂದೇ ಕೊನೆಯ ಮಾರ್ಗವಾಗಿತ್ತು. ಅದನ್ನು ಸಹ ನನ್ನಿಂದ ದೂರ ಮಾಡಿದರು. ಮತ್ತು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ನೀವೇ ಹೇಳಿ? ಕೊನೆಗೆ ರಾಷ್ಟ್ರಪತಿಗಳಿಗೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಡಿಮ್ಯಾಂಡ್ ಆ್ಯಂಡ್ ಡೆತ್ ಕೋರಿ ಅರ್ಜಿ ಸಲ್ಲಿಸಿದ್ದೆ. ಅದನ್ನು ಸಹ ಮುಚ್ಚಿ ಹಾಕಲಾಯಿತು. ನಂತರ ನಾನು ಜೀವನ ನಿರ್ವಹಣೆಗೆ ಲಿಡ್ಕರ್ನಲ್ಲಿ ಲೋನ್ಗೆ ಅರ್ಜಿ ಸಲ್ಲಿಸಿದ್ದರೂ ನನ್ನ ಅರ್ಜಿ ತಿರಸ್ಕರಿಸಲಾಗಿದೆ.
ಕಾರಣ ನಾನು ನೀಡಿರುವ ದೂರು. ಇವರ ಪ್ರಕಾರ ಬಡವರು ನ್ಯಾಯ ಕೇಳೋದೇ ತಪ್ಪು. ನಷ್ಟ ಪರಿಹಾರಕ್ಕೆ ಮಾತ್ರ ಯೋಗ್ಯರು. ನಷ್ಟ ಪರಿಹಾರ ಮಾತ್ರ ಕೇಳಬೇಕಷ್ಟೆ.